ರಾಜ್ಯದಲ್ಲಿ ಅತಿ ಹೆಚ್ಚು ಹೂ ಬೇಸಾಯ ಮಾಡುತ್ತಿರುವ ಜಿಲ್ಲೆಗಳಲ್ಲಿ ಒಂದಾದ ಚಿಕ್ಕಬಳ್ಳಾಪುರ ಜಿಲ್ಲೆ ಕೂಡ ಒಂದು. ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಅತಿ ಹೆಚ್ಚು ಹೂ ಬೆಳೀತಾರೆ ಅಂದ್ರೆ ಇಲ್ಲಿ ಹೂ ಬೆಳೆಯೋದಕ್ಕೆ ಅನುಕೂಲಕರವಾದ ವಾತಾವರಣ ಇರೋದ್ರಿಂದ ಮತ್ತೆ ನೀರಿನ ಸೌಲಭ್ಯ ಕಮ್ಮಿ ಇರೋದ್ರಿಂದ ಈ ಜಿಲ್ಲೆಯ ರೈತರು ಅತಿ ಹೆಚ್ಚು ಹೂ ಬೆಳೆಯುತ್ತಾರೆ. ಕನಕಾಂಬರ, ಸೇವಂತಿಗೆ, ಸುಗಂಧರಾಜ, ಚೆಂಡು ಹೂವು, ಗ್ಲಾಡಿಯೋಲಸ್, ಗುಲಾಬಿಗಳನ್ನ ಪ್ರಮುಖವಾಗಿ ಬೆಳೆಯಲಾಗುತ್ತೆ. ಇವುಗಳ ಜೊತೆಗೆ ಚೈನಾ ಆಸ್ಕರ್, ಮಲ್ಲಿಗೆ, ಬರ್ಡ್ ಆಫ್ ಪ್ಯಾರಡೈಸ್, ಜರ್ಬೆರ ಮತ್ತಿತರ ಅಲಂಕಾರ ಹೂಗಳನ್ನ ಬೆಳೆಯುತ್ತಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಹೂಗಳನ್ನ ಹೊರ ರಾಜ್ಯಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತೆ ಮಹಾರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. 2014-15ನೇ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1936 ಹೆಕ್ಟೇರ್ ಪ್ರದೇಶದಲ್ಲಿ ಹೂ ಬೇಸಾಯ ನಡೆಯುತ್ತಿತ್ತು. ಆದರೆ 2023-24ನೇ ಸಾಲಿನಲ್ಲಿ 8000 ಹೆಕ್ಟೇರ್ ಪ್ರದೇಶದಲ್ಲಿ ಹೂ ಬೇಸಾಯ ನಡೆಯುತ್ತಿದೆ. ಚಿಕ್ಕಬಳ್ಳಾಪುರದ ಹೂ ಮಾರುಕಟ್ಟೆಗೆ ಪ್ರತಿನಿತ್ಯ 40 ಟನ್ಗೂ ಹೆಚ್ಚು ಅಧಿಕ ಹೂ ಬರ್ತಾ ಇದ್ದು ಹೊರ ರಾಜ್ಯಗಳಿಗೆ ಇದಕ್ಕಿಂತಲೂ ದುಪ್ಪಟ್ಟು ಹೂಗಳನ್ನ ರವಾನಿಸಲಾಗ್ತಾ ಇದೆ. ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ರಾಗಿ, ಜೋಳ, ದಾಳಿಂಬೆ, ದ್ರಾಕ್ಷಿ, ಸೀಬೆ ಇನ್ನು ಅನೇಕ ಹಣ್ಣು ತರಕಾರಿಗಳನ್ನ ಕೂಡ ಬೆಳೆಯುತ್ತಾರೆ. ಜೊತೆಗೆ ಟೊಮೊಟೊ, ಆಲೂಗೆಡ್ಡೆ, ಈರುಳ್ಳಿ ಕೂಡ ಬೆಳೆಯುತ್ತಾರೆ. ಇಲ್ಲಿನ ರೈತರ ಜೀವನ ಆಧಾರವಾಗಿರೋದು ರೇಷ್ಮೆ ಕೃಷಿ. ಹಾಗಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇನ್ನು ಯಾವೆಲ್ಲ ಬೆಳೆಗಳನ್ನ ಬೆಳೀತಾರೆ? ನಿಮ್ಮ ಜಿಲ್ಲೆ ಯಾವುದು? ಮತ್ತೆ ಮುಂದಿನ ವಿಡಿಯೋ ಯಾವ ಜಿಲ್ಲೆ ಬಗ್ಗೆ ಮಾಡಬೇಕು? ಕಮೆಂಟ್ ಮೂಲಕ ತಿಳಿಸಿ.